ನಮಸ್ತೆ. ಇಂದಿನ ಯೋಗಾಭ್ಯಾಸವನ್ನು 3 ಓಂಕಾರದೊಂದಿಗೆ ಪ್ರಾರಂಭ ಮಾಡೋಣ. ನಿಧಾನವಾಗಿ ನಿಮ್ಮ ಯೋಗ ಮ್ಯಾಟ್ ಮೇಲೆ ಕೂತ್ಕೊಂಡ್ಬಿಡಿ. ಬೆನ್ನು ನೇರವಾಗಿರಲಿ. ಯಾವುದೇ ಆಸನದಲ್ಲೂ ಕೂತ್ಕೊಳ್ಬಹುದು. ಸುಖಾಸನವಾಗಿರಲಿ, ವಜ್ರಾಸನವಾಗಿರಲಿ, ಪದ್ಮಾಸನವಾಗಿರಲಿ, ಯಾವ ಆಸನದಲ್ಲಾದರೂ ನಾವು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ಬೋದು. ಬೆನ್ನು ನೇರವಾಗಿರಲಿ, ಕತ್ತು ನೇರಕ್ಕಿಂತ ಸ್ವಲ್ಪ ತಳಗಡೆ. ಉಸಿರಾಟದ ಕ್ರಿಯೆ ಚೆನ್ನಾಗಿ ನಡೀತಾ ಇರಲಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಬಿಡಿ. ಕ್ಲೋಸ್ ಯುವರ್ ಐಸ್. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಮನಸ್ಸಿನ ಸ್ಥಿತಿಗತಿ, ದೇಹದ ಸ್ಥಿತಿಯನ್ನು ನಿಧಾನವಾಗಿ ಪೂರ್ಣಗೊಳಿಸೋಣ. ಯೋಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಅತಿ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ನಿಮ್ಮ ಶರೀರವನ್ನು ತುಂಬ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 2 ರಿಂದ 3 ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಓಂಕಾರವನ್ನು ಪ್ರಾರಂಭ ಮಾಡೋಣ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಘರ್ಷಣೆ ಮಾಡ್ತಾ ಬನ್ನಿ. ಶಾಖ ಉತ್ಪತ್ತಿ ಆಗ್ತಾ ಇರಲಿ. ಕಣ್ಣುಗಳಿಗೆ ಶಾಖವನ್ನು ನೀಡ್ತಾ ಬನ್ನಿ. ಸ್ಪರ್ಶ ಮಾಡಿ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಓಪನ್ ಮಾಡ್ಕೊಳ್ತಾ ನಿಮ್ಮ ಹಸ್ತದ ಮಧ್ಯ ಭಾಗವನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ನಾವು ನಿಂತು ಮಾಡುವ ವ್ಯಾಯಾಮ, ಸಿಂಪಲ್ ಸ್ಟ್ಯಾಂಡಿಂಗ್ ವಾರ್ಮಪ್ಗೆ ಹೋಗ್ಬಿಡೋಣ. ನಿಧಾನವಾಗಿ ಮೇಲೆ ನಿಂತ್ಕೊಂಡ್ಬಿಡಿ. ಮ್ಯಾಟಿನ ಮುಂದ್ಗಡೆ ಬನ್ನಿ. ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಸೊಂಟದ ಮೇಲೆ ಕೈ ಇರಲಿ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಇವಾಗ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಕತ್ತನ್ನು ಪೂರ್ತಿ ತಳಗಡೆ ಹಾಕ್ತಾ ಬನ್ನಿ. ಸ್ಟ್ರೆಚ್ ಮಾಡಿ ಪೂರ್ತಿ. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. ಇವಾಗ ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. 10, 9, 8, 7, 6, 5, 4 ಉಸಿರಾಟ. 3, 2, 1. Same on opposite side. 10, 9, 8, 7, 6, 5, 4, 3, 2, 1. ರಿಲ್ಯಾಕ್ಸ್. ಕತ್ತನ್ನು ಪೂರ್ತಿ ತಳಗಡೆ ಹಾಕಿ. ಇವಾಗ ಸ್ಟ್ರೆಚ್ ಮಾಡ್ತಾ ಬನ್ನಿ. ನಿಮ್ಮ ಕುತ್ತಿಗೆ ಭಾಗವನ್ನು ತಳಗಡೆ ಪ್ರೆಸ್ ಮಾಡ್ತಾ ಬನ್ನಿ. ನಿಮ್ಮ ಭುಜಗಳು ಹಿಂದ್ಗಡೆ ಇರಲಿ. ನಿಮ್ಮ ಮೊಣಕೈ ಹಿಂದ್ಗಡೆ ಇರಲಿ. 2 ಮುಂಡಿ ನೇರವಾಗಿರಲಿ. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕತ್ತನ್ನು ಪೂರ್ತಿ ಹಿಂದ್ಗಡೆ ಹಾಕ್ತಾ ಬನ್ನಿ. ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೆಲ್ ಡೌನ್. ಉಸಿರಾಟ. ಇನ್ಹೇಲ್ ಅಪ್. ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್. Exhale down, inhale up, exhale down,
inhale up, exit down, inhale center. ಈಗ ನಿಮ್ಮ ಎರಡು ಕೈಗಳನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಪೂರ್ತಿ ಕೈಗಳನ್ನು ಮೇಲ್ಗಡೆ ಕಂಪ್ಲೀಟ್ಲಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ಈಗ ನಿಮ್ಮ ರಿಸ್ಟ್ಗೆ ಎಕ್ಸಸೈಸಸನ್ನು ಕೊಡ್ತಾ ಬರೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ಎಕ್ಸೆಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಉಸಿರಾಟ. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್, inhale up, exhale down, inhale up, exhale down, inhale up, exhale down. ಹೆಬ್ಬಟ್ಟನ್ನು ಒಳಗಡೆ ಹಾಕಿ ಮುಷ್ಟಿ ಕಟ್ಟಿ. ಇವಾಗ ಪೂರ್ತಿ ಟೈಟಾಗಿ ಮುಷ್ಟಿ ಕಟ್ಟಿ ರಿಸ್ಟ್ ರೊಟೇಷನ್ಸಿಗೆ ಹೋಗೋಣ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. ಉಸಿರಾಟದ ಜೊತೆಗೆ ಬೆನ್ನು ನೇರವಾಗಿರಲಿ, ಉಸಿರಾಟದ ಬಗ್ಗೆ ನಡೀತಾ ಇರಲಿ, ಮೊಂಡಿ ನೇರವಾಗಿರಲಿ, ಮುಂದ್ಗಡೆ ನೋಡ್ತಾ ಬನ್ನಿ. ನಿಮ್ಮ ಎರಡು ಮೊಣಕೆ ನೇರವಾಗಿರಲಿ. 10, 9, 8, 7, 6, 5, 4, 3, 2, 1. ಸೇಮ್ ಅನ್ನ ಸೈಡ್. ಎಡಗಡೆಯಿಂದ ಬಲಗಡೆಗೆ ರೊಟೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. 10, 9, 8, 7, 6, 5, 4, 3, 2, 1. ರಿಲ್ಯಾಕ್ಸ್. ಈಗ ನಿಮ್ಮ ಎರಡು ಎಲ್ಬೋನ ಬೆಂಡ್ ಮಾಡಿಕೊಂಡು ಶೋಲ್ಡರ್ ರೊಟೇಷನ್ಸಿಗೆ ಹೋಗ್ಬಿಡೋಣ. ಬೆನ್ನು ನೇರವಾಗಿರಲಿ, ಮುಂಡಿ ನೇರವಾಗಿರಲಿ, ಮುಂದ್ಗಡೆ ನೋಡ್ತಾ ಬನ್ನಿ. ಉಸಿರನ್ನು ತೆಗೆದುಕೊಳ್ಳಿ. ಇವಾಗ ಒಂದು ಬಾರಿ ದೀರ್ಘವಾಗಿ ಉಸಿರನ್ನು ಹೊರಗಡೆ ಹಾಕ್ತಾ ಫ್ರಂಟ್ ಟು ದ ಬ್ಯಾಕ್. 10, 9, 8, 7, 6, 5, 4, 3, 2, 1. Same on opposite side. 10, 9, 8, 7, 6, 5, 4, 3, 2, 1. ರಿಲ್ಯಾಕ್ಸ್. ಎರಡು ಕೈಗಳನ್ನು ಪೂರ್ತಿ ಕೆಳಗಡೆ ಬಿಟ್ಬಿಡಿ. ಇವಾಗ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಪೂರ್ತಿ ಕೈ ರೊಟೇಷನ್ಸನ್ನು ಮಾಡ್ತಾ ಬರೋಣ. ಶೋಲ್ಡರ್ ರೊಟೇಷನ್ಸಿಗೆ ಹೋಗೋಣ. 10, 9, 8, 7, 6, 5, 4, 3, 2, 1. Same on opposite side. 10, 9, 8, 7, 6, 5, 4, 3, 2, 2, 1. ಜಸ್ಟ್ ರಿಲ್ಯಾಕ್ಸ್. ಸೊಂಟದ ಮೇಲೆ ಕೈ ಬಂದುಬಿಡಲಿ. ಇವಾಗ ಎರಡು ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಶೋಲ್ಡರ್ ಸೈಜ್ ಡಿಸ್ಟೆನ್ಸ್. ನಂತರ ನಮ್ಮ ಸೊಂಟದ ಭಾಗಕ್ಕೆ ಎಕ್ಸಸೈಸ್ ಕೊಡ್ತಾ ಹೋಗೋಣ. ಇವಾಗ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಇರಲಿ. ಬೆನ್ನು ನೇರವಾಗಿರಲಿ, ಭುಜಗಳು ಹಿಂದ್ಗಡೆ ಇರಲಿ, ಮೊಣಕೈ ಜಾಯಿನ್ ಮಾಡ್ತಾ ಇರಿ, ಮುಂಡಿ ನೇರವಾಗಿರಲಿ. 10, 9, 8, 7, 6, 5, 4, 3, 2, 2, 1. ರಿಲ್ಯಾಕ್ಸ್. ಸೇಮ್ ಅನ್ನ opposite side. ಮೊಂಡಿ ನೇರವಾಗಿರಲಿ. ನಿಮ್ಮ ಎರಡು ಹೆಬ್ಬಟ್ಟು ನಿಮ್ಮ ಸೊಂಟದ ಭಾಗವನ್ನು ಪ್ರೆಸ್ ಮಾಡ್ತಾ ಇರಲಿ. 10, 9, 8, 7, 6,
5, 4, 3, 2, 1. ಜಸ್ಟ್ ರಿಲ್ಯಾಕ್ಸ್. ಈಗ ಬೆನ್ನು ನೇರವಾಗಿರಲಿ. ಎರಡು ಕಾಲುಗಳನ್ನು ಕೂಡಿಸ್ಕೊಂಬಿಡಿ. ಇವಾಗ ಸೊಂಟದ ಮೇಲೆ ಕೈ ಇರಲಿ. ನಿಮ್ಮ ಎರಡೂ ಹೆಬ್ಬಟ್ಟು ನಿಮ್ಮ ಸೊಂಟದ ಭಾಗವನ್ನು ಪ್ರೆಸ್ ಮಾಡ್ತಾ ಇರಲಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಎರಡನೇ ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಇವಾಗ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಎರಡೂ ಮಂಡಿಯನ್ನು ನಿಧಾನವಾಗಿ ಕೆಳಗಡೆ ಬೆಂಡ್ ಮಾಡ್ತಾ ಬನ್ನಿ. ಇನ್ಹೇಲ್ ಅಪ್, exhale down, inhale up, 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 exhale down. Stay there. ಬೆನ್ನು ನೇರವಾಗಿರಲಿ. ಮುಂದ್ಗಡೆ ಬೆಂಡ್ ಆಗಬೇಡಿ. ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಸೊಂಟದ ಭಾಗವನ್ನು ಪ್ರೆಸ್ ಮಾಡ್ತಾ ಇರಿ ನಿಮ್ಮ ಎರಡೂ ಹೆಬ್ಬಟ್ಟಿನ ಮೂಲಕ. ಭುಜಗಳನ್ನು ಹಿಂದ್ಗಡೆ ತೆಗೆದುಕೊಳ್ಳಿ. ಎಲ್ಬು ಹಿಂದ್ಗಡೆ ತೆಗೆದುಕೊಳ್ಳಿ. 6, 5. ಉಸಿರಾಟದ ಕ್ರಿಯೆ ನಡೀತಾ ಇರಲಿ. 4, 3, come on, 2. ಬೆಂಡ್ ಮಾಡಿ ಮುಂಡಿನ. 1, ರಿಲ್ಯಾಕ್ಸ್. ಇನ್ಹೇಲ್ ಅಪ್. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಎರಡು ಮುಂಡಿನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಇವಾಗ ನಂತರದಲ್ಲಿ ಮತ್ತೆ ನಾವು ಇವಾಗ ಮುಂಡಿಗೆ ಎಕ್ಸಸೈಸನ್ನು ಕೊಡ್ತಾ ಬರೋಣ. ಬೆನ್ನು ನೇರವಾಗಿರಲಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎರಡೂ ಮಂಡಿಯನ್ನು ನಿಧಾನವಾಗಿ ಬೆಂಡ್ ಮಾಡ್ತಾ ಬನ್ನಿ. ನಿಮ್ಮ ಎರಡೂ ಹಸ್ತವನ್ನು ನಿಮ್ಮ ಮಂಡಿಯ ಮೇಲೆ ಇರಿಸಿ. ಈಗ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರತಿಯೊಂದು ರೊಟೇಷನ್ನಿಗೂ ನಿಮ್ಮ ಮಂಡಿಯನ್ನು ನೇರವಾಗಿರಲಿ. ಮಂಡಿ ನೇರ. ಬಲಗಡೆಯಿಂದ ಎಡಗಡೆ ಮಂಡಿ ನೇರ. ಕಂಟಿನ್ಯೂ. 10, knee straight, 9, knee straight, 8, knee straight. Continue. 7, 6, 5, 4, 3, 2. ಉಸಿರಾಟ. 1, ರಿಲ್ಯಾಕ್ಸ್. ಸೇಮ್ on opposite side. 10, 9, 8, 7, 6, 5, 4, 3, 2, 1. ಜಸ್ಟ್ ರಿಲ್ಯಾಕ್ಸ್. ಮೇಲ್ಗಡೆ ಬನ್ನಿ. ಸೊಂಟದ ಮೇಲೆ ಕೈ ಇರಲಿ. ಇವಾಗ ನಿಧಾನವಾಗಿ ಕಾಲುಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಬನ್ನಿ. ಇವಾಗ ಕಾಲುಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಹಿಪ್ ಜಾಯಿಂಟ್ಗೆ ನಾವು ಒಳ್ಳೆ ಎಕ್ಸಸೈಸನ್ನು ಕೊಡ್ತಾ ಬರೋಣ. ನಿಧಾನವಾಗಿ ಮ್ಯಾಟಿನ ಕೊನೆಗೆ ಬಂದುಬಿಡಿ. ಮ್ಯಾಟಿನ ಹಿಂದ್ಗಡೆ ಬನ್ನಿ. ಮ್ಯಾಟಿನ ಒಂದು ಅಂಚಿನ ತನಕ ನಿಮ್ಮ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿಟ್ಕೊಳ್ಳಿ. ಈಗ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ ನಿಮ್ಮ ಶೋಲ್ಡರ್ಸ್ ಮತ್ತು ಎಲ್ಬೋನ ಹಿಂದ್ಗಡೆ ತೆಗೆದುಕೊಳ್ಳಿ. ಪ್ರೆಸ್ ಮಾಡ್ತಾ ಇರಿ. ಎರಡನೇ ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಇವಾಗ ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ತಳಗಡೆ ಕುತ್ಕೊಂಡ್ಬಿಡಿ. ಉಸಿರನ್ನು ಹೊರಗಡೆ ಹಾಕ್ತಾ ಇನ್ಹೇಲ್ ಅಪ್. ಮಂಡಿನ ಪೂರ್ತಿ ಹೊರಗಡೆ ಹೋಗಿರಲಿ. ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್. ಉಸಿರಾಟದ ಮೂಲಕ ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್. ಎಕ್ಸೇಲ್ ಡೌನ್. ಹಾಗೆ ಇವಾಗ ನಿಧಾನವಾಗಿ ವಾಕ್ ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಮುಂದ್ಗಡೆ ವಾಕ್ ಮಾಡ್ತಾ ಬನ್ನಿ. ನಿಮ್ಮ ಎರಡು ಹೀಲ್ಸ್ ಹಿಮ್ಮಡಿ ನೆಲಕ್ಕೆ ಪ್ರೆಸ್ ಆಗ್ತಾ ಇರಲಿ. ಉಸಿರಾಟ ಚೆನ್ನಾಗಿರಲಿ. ಹಾಗೇನೇ ಹಿಂದ್ಗಡೆ ನಡೀತಾ ಬನ್ನಿ. ಇವಾಗ ನಿಮ್ಮ ಮ್ಯಾಟಿನ ಕೊನೆಯ ತನಕ ನಡೀತಾ ಬನ್ನಿ.
ಸಾಧ್ಯವಾದಷ್ಟು ನಿಮ್ಮ ಹೀಲ್ಸನ್ನು ನೆಲಕ್ಕೆ ಪ್ರೆಸ್ ಮಾಡಿ ಎತ್ತುತ್ತಾ ಬನ್ನಿ. ಉಸಿರಾಟದ ಜೊತೆಗೆ ರಿಲ್ಯಾಕ್ಸ್. ಈಗ ಇನ್ಹೇಲ್, ಸ್ಲೋಲಿ ಕಮ್ ಅಪ್, ನಿಧಾನವಾಗಿ ಮೇಲ್ಗಡೆ ಬನ್ನಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಮುಂಡಿಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಿಮ್ಮ ಎರಡೂ ಕೈಗಳನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಟೇಕ್ ಯೋರ್ ಬೋತ್ ಹ್ಯಾಂಡ್ಸ್ ಫ್ರಂಟ್. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ತಳಗಡೆ ಕೂತ್ಕೊಳ್ಳಿ ಆರಾಮಾಗಿ. ಸಿಟ್ ಡೌನ್. ನಾವು ಟೇಕ್ ಬೋತ್ ಲೆಗ್ಸ್ ಫ್ರಂಟ್. ಎರಡೂ ಕಾಲುಗಳನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಈಗ ಇನ್ಹೇಲ್ ಅಪ್, ಎರಡು ಕಾಲುಗಳನ್ನು ಮುಂದ್ಗಡೆ ತೆಗೆದುಕೊಂಡು ಮೇಲ್ಗಡೆ ಎದ್ದು ನಿಂತ್ಕೊಂಡ್ಬಿಡಿ. ಉಸಿರನ್ನು ಹೊರಗಡೆ ಹಾಕ್ತಾ ಎಕ್ಸೆಲ್ ಡೌನ್. ಎರಡು ಕಾಲುಗಳನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಉಸಿರಾಟದ ಜೊತೆಗೆ ಮಾಡ್ತಾ ಬನ್ನಿ. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. 3 more times. Inhale up, exhale down. Inhale up, exhale down. Inhale up. ಈಗ ನಿಮ್ಮ ಮ್ಯಾಟಿನ ಮಧ್ಯದ ಭಾಗಕ್ಕೆ ಬನ್ನಿ. ಹಾಗೆ ನಡೀತಾ ಬನ್ನಿ ಮ್ಯಾಟಿನ ಮಧ್ಯಭಾಗಕ್ಕೆ. ಎಕ್ಸೆಲ್ ಡೌನ್. ನಿಧಾನವಾಗಿ ಕೆಳಗಡೆ ಕುತ್ಕೊಂಡ್ಬಿಡಿ. ಈಗ ಬೆನ್ನು ನೇರವಾಗಿರಲಿ. ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಂಡ್ಬಿಡಿ ಪೂರ್ತಿ. ಎರಡು ಕೈಗಳನ್ನು ಹಿಂದ್ಗಡೆ ತೆಗೆದುಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಇನ್ಹೇಲ್ ಅಪ್, ಮೇಲ್ಗಡೆ ಬನ್ನಿ. ಹಾಗೆ ಮೇಲೆ ಎದ್ದು ನಿಂತ್ಕೊಂಡ್ಬಿಡಿ. ಕಾಲುಗಳ ಮಡಚಿ ಮೇಲೆ ಎದ್ದು ನಿಂತ್ಕೊಂಡ್ಬಿಡಿ. ಎಕ್ಸೆಲ್ ಡೌನ್. ಕೆಳಗಡೆ ಕುತ್ಕೊಳ್ಳಿ. ಎರಡು ಕಾಲುಗಳನ್ನು ಮುಂದ್ಗಡೆ, ಬೆನ್ನು ಹಿಂದ್ಗಡೆ. ಕೈಗಳನ್ನು ಹಿಂದ್ಗಡೆ ಹಾಕಿ ಇವಾಗ ಪೂರ್ತಿ. ಕಂಟಿನ್ಯೂ. ಗುಡ್. ಕಂಟಿನ್ಯೂ. ಇನ್ಹೇಲ್ ಅಪ್, ಮೇಲೆ ಎದ್ದು ನಿಂತ್ಕೊಳ್ಳಿ ಪೂರ್ತಿ. ಎಕ್ಸೆಲ್ ಡೌನ್. ಕುತ್ಕೊಳ್ಳಿ. ಎರಡು ಕಾಲನ್ನ ಮುಂದ್ಗಡೆ, ಬೆನ್ನು ಹಿಂದ್ಗಡೆ. 5 more times. ಇನ್ಹೇಲ್ ಅಪ್, ಮೇಲೆ ಬನ್ನಿ. ಎರಡು ಕಾಲನ್ನ ಹಿಂದ್ಗಡೆ ತೆಗೆದುಕೊಳ್ಳಿ. ಮೇಲೆ ನಿಂತ್ಕೊಳ್ಳಿ. ಎಕ್ಸೆಲ್ ಡೌನ್. ನಿಧಾನವಾಗಿ ಕೆಳಗಡೆ ಕುತ್ಕೊಳ್ಳಿ. ಎರಡು ಕಾಲು ಮುಂದ್ಗಡೆ, ಬೆನ್ನು ಹಿಂದ್ಗಡೆ. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. Inhale up, exhale down. Inhale up, exhale down. Inhale up. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇವಾಗ ಸೊಂಟದ ಮೇಲೆ ಕೈ ಬರಲಿ. ಕಾಲುಗಳನ್ನು ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ. ಹೊಟ್ಟೆ ಭಾಗವನ್ನು ಸ್ವಲ್ಪ ಶೇಕ್ ಮಾಡ್ಕೊಳ್ಳಿ. ಎರಡು ಮಂಡಿ, ಎರಡು ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡ್ತಾ ನೆಕ್ಸ್ಟ್ ಎಕ್ಸಸೈಸಸ್ಗೆ ಹೋಗ್ಬಿಡೋಣ. ಇವಾಗ ನಿಧಾನವಾಗಿ ಮುಂದ್ಗಡೆ ನೋಡ್ತಾ ಬನ್ನಿ. ಎರಡು ಶೋಲ್ಡರ್ಸ್ ಹಿಂದ್ಗಡೆ ಇರಲಿ. ಎರಡು ಎಲ್ಬು ಹಿಂದ್ಗಡೆ ಪ್ರೆಸ್ ಮಾಡ್ತಾ ಇರಿ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಾರ್ಮಲೈಸ್ ಮಾಡ್ಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ ಮುಂದ್ಗಡೆ ತೆಗೆದುಕೊಳ್ಳಿ. ರೈಟ್ ಲೆಗ್ ಫ್ರಂಟ್. ನಾವು ಇವಾಗ ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೆಲ್ ಮಾಡ್ತಾ ಬರೋಣ. ಇನ್ಹೇಲ್ ಅಪ್, ಎಕ್ಸೆಲ್ ಡೌನ್. 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 Inhale up, exhale down. Inhale up, exhale down. ನಾವು ಇವಾಗ ರೊಟೇಷನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬಲಗಡೆಯಿಂದ ಎಡಗಡೆಗೆ ರೊಟೇಷನ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. 10, 9, 8, 7, 6, 5, 4, 3, 2,
1. Same on opposite side. 10, 9, 8, 7, 6, 5, 4, 3, okay, 2, 1. ರಿಲ್ಯಾಕ್ಸ್. ನಿಧಾನವಾಗಿ ನಿಮ್ಮ ಕಾಲನ್ನು ತಳಗಡೆ ತೆಗೆದುಕೊಳ್ಳಿ. ರಿಲ್ಯಾಕ್ಸ್ ಮಾಡ್ತಾ ಬನ್ನಿ ಕಾಲನ್ನು. ನಾವು ಸೇಮ್ ಆನ್ ಅಪೋಸಿಟ್ ಸೈಡ್. ನಿಮ್ಮ ಕಾಲನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಎಡಗಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಪಾಯಿಂಟ್ ಯುವರ್ ಟೋಸ್. ಎರಡು ಮಂಡಿ ನೇರವಾಗಿರಲಿ. ಉಸಿರನ್ನು ತೆಗೆದುಕೊಳ್ತಾ ಇನ್ಹೇಲ್ ಅಪ್, ಎಕ್ಸಿಟ್ ಡೌನ್. ಇನ್ಹೇಲ್ ಅಪ್, ಎಕ್ಸಿಟ್ ಡೌನ್. ಇನ್ಹೇಲ್ ಅಪ್, ಎಕ್ಸಿಟ್ ಡೌನ್. ಇನ್ಹೇಲ್ ಅಪ್, ಉಸಿರಾಟ. ಎಕ್ಸಿಟ್ ಡೌನ್. Inhale up, exit down. Inhale up, exit down. Inhale up, exit down. ಇವಾಗ ರೊಟೇಷನ್ ಸ್ಟಾರ್ಟ್ ಮಾಡ್ತಾ ಬರೋಣ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಎಡಗಡೆಯಿಂದ ಬಲಗಡೆಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಮಾನ್. 10, 9, 8, 7, 6. ಎರಡು ಮುಂಡಿ ನೇರ. 5, 4, 3, 2, 1. Same on opposite side. 10, 9, 8. ಉಸಿರಾಟ. ಶೋಲ್ಡರ್ಸ್ ಅನ್ನ ಹಿಂದ್ಗಡೆ ಹಾಕಿ. ಎಲ್ಬುನ ಜಾಯಿನ್ ಮಾಡ್ತಾ ಬನ್ನಿ. ಎರಡು ಮಂಡಿ ನೇರವಾಗಿರಲಿ. 5, 4, 3, 2, 1. ರಿಲ್ಯಾಕ್ಸ್. ಇವಾಗ ನಿಮ್ಮ ಎಡಗಡೆ ಮಂಡಿಯನ್ನು ನಿಧಾನವಾಗಿ ತಳಗಡೆ ಬಿಟ್ಬಿಡಿ. ಶೇಕ್ ಮಾಡ್ತಾ ಬನ್ನಿ. ಇವಾಗ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಮತ್ತೆ ಬೆನ್ನು ನೇರವಾಗಿರಲಿ. ಎರಡು ಭುಜಗಳು ಹಿಂದ್ಗಡೆ. ನಿಮ್ಮ ಎಲ್ಬು ಹಿಂದ್ಗಡೆ. ಸೊಂಟವನ್ನು ನಿಮ್ಮ ಹೆಬ್ಬಟ್ಟಿನ ಮೂಲಕ ಪ್ರೆಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಎಕ್ಸಸೈಸಸ್ಗೆ ಹೋಗೋಣ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಟೇಕ್ ಯುವರ್ ರೈಟ್ ಲೆಗ್ ಫ್ರಂಟ್. ಇನ್ಹೇಲ್ ಅಪ್. ಮುಂಡಿನ ಬೆಂಡ್ ಮಾಡಿ ಎತ್ತಿ ಮೇಲ್ಗಡೆ ಪೂರ್ತಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ಮೇಲ್ಗಡೆ ಎಡಗಡೆ ಮುಂಡಿ ನೇರವಾಗಿರಲಿ. ಉಸಿರಾಟ ಮಾಡ್ತಾ ಬನ್ನಿ. ಎಕ್ಸೆಲ್ ಡೌನ್. ಇನ್ಹೇಲ್ ಅಪ್, exit down. Inhale up, exit down. Inhale up, exit down. Inhale up, exit down. Inhale up, exit down. Inhale up. Stay there. ಎತ್ತಿ ಮೊಂಡಿನ ಮೇಲೆ ಎತ್ತಿ ಸಾಧ್ಯವಾದಷ್ಟು. ವೆರಿ ಗುಡ್. ಕಮಾನ್. 10, 9, 8. ಉಸಿರಾಟ ನಡೀತಾ ಇರಲಿ. 7, 6, 5, 4, 3, 2, 1. ಜಸ್ಟ್ ರಿಲ್ಯಾಕ್ಸ್. ನಿಮ್ಮ ಕಾಲನ್ನು ಪೂರ್ತಿ ತಳಗಡೆ ಬಿಟ್ಬಿಡಿ. ಈಗ ಸೇಮ್ ಆನ್ ಅಪೋಸಿಟ್ ಸೈಡ್. ನಿಮ್ಮ ಎಡಗಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಪಾಯಿಂಟ್ ಯುವರ್ ಟೋಸ್. ಎರಡು ಮಂಡಿ ನೇರವಾಗಿರಲಿ. ಬೆನ್ನು ನೇರವಾಗಿರಲಿ. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಇನ್ಹೇಲ್ ಅಪ್, ಎಕ್ಸಿಟ್ ಡೌನ್. ಇನ್ಹೇಲ್ ಅಪ್, exit down. ಉಸಿರಾಟ. inhale up, exit down. Inhale up, exit down. Inhale up, exit down. Inhale up, exit down. Inhale up. Hold the posture. ಬೆನ್ನನ್ನು ಹಿಂದ್ಗಡೆ ಹೋಗಿರುತ್ತೆ. ಸ್ವಲ್ಪ ಮುಂದ್ಗಡೆ ತೆಗೆದುಕೊಳ್ಳಿ. ಇವಾಗ ಶೋಲ್ಡರ್ಸ್ ಬ್ಯಾಕ್, ಎಲ್ಬೋ ಬ್ಯಾಕ್, ರೈಟ್ ನೀ ಸ್ಟ್ರೈಟ್. 6. Come on, very good. Hold the posture. 5, 4, 3, 2, 1. ರಿಲ್ಯಾಕ್ಸ್. ನಿಧಾನವಾಗಿ ಕೆಳಗಡೆ ತೆಗೆದುಕೊಂಬನ್ನಿ. ರಿಲ್ಯಾಕ್ಸ್. ಕಾಲುಗಳನ್ನು ಸ್ವಲ್ಪ ಶೇಕ್ ಮಾಡ್ತಾ ಬನ್ನಿ. ಈಗ ನಮ್ಮ ದೇಹಕ್ಕೆ ಒಳ್ಳೆ ಒಂದು ಎಕ್ಸಸೈಸ್ ಸಿಕ್ಕಿದೆ. ತದನಂತರದಲ್ಲಿ ಇವಾಗ ನಾವು ಸೂರ್ಯ ನಮಸ್ಕಾರವನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ನಿಧಾನವಾಗಿ ನಿಮ್ಮ ಮ್ಯಾಟಿನ ಮುಂದ್ಗಡೆ ಬಂದುಬಿಡಿ. ನಿಮ್ಮ ದೇಹ ಯಾವುದೇ ಒಂದು ವಸ್ತುಗೆ ಟಚ್ ಆಗೋದು ಬೇಡ. ಅಥವಾ ಅಕ್ಕಪಕ್ಕ ಯೋಗಾಭ್ಯಾಸ ಮಾಡ್ತಾ ಇದ್ರೆ ಅವ್ರಿಗೆ ಕೈಗೆ ಟಚ್ ಆಗೋದು ಬೇಡ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ದೇಹವನ್ನು ವಿಶ್ರಮಿಸಿ. ಮನಸ್ಸನ್ನು ಸಮಾಧಾನವಾಗಿ ಮಾಡಿ. ಉಸಿರಾಟವನ್ನು ಸಮಾಧಾನವಾಗಿ ಮಾಡಿ. ದೀರ್ಘ ಉಸಿರನ್ನು ತೆಗೆದುಕೊಂಡು 2 ರಿಂದ 3 ಬಾರಿ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ.
ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಎರಡೂ ಕೈಗಳನ್ನು ಹೃದಯದ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡ್ತಾ ಜಾಯಿನ್ ಮಾಡ್ತಾ ಬನ್ನಿ. ಕೈಗಳು ಒಂದಕ್ಕೊಂದು ಘರ್ಷಣೆಯಾಗಿ ಹಸ್ತದ ಮಧ್ಯಭಾಗ ಪ್ರೆಸ್ ಮಾಡ್ತಾ ಬನ್ನಿ. ಉಸಿರಾಟದ ಮೂಲಕ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬರೋಣ. ಸಾಧ್ಯವಾದಷ್ಟು ಉಸಿರಾಟದ ಜೊತೆಗೆ ಸೂರ್ಯ ನಮಸ್ಕಾರದ ಪ್ರತಿಯೊಂದು ಆಸನಗಳನ್ನು ಮಾಡ್ತಾ ಬನ್ನಿ. ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಕಾಲುಗಳನ್ನು ಸ್ವಲ್ಪ ಅಗಲ ಇಟ್ಟು ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ಳಿ. ನಿಮ್ಮ ಸೊಂಟದ ಭಾಗವನ್ನು ಮುಂದ್ಗಡೆ ಹಾಕಿ ಕತ್ತನ್ನು ಪೂರ್ತಿ ಹಿಂದ್ಗಡೆ ಹಾಕ್ತಾ ಬನ್ನಿ. ನಿಮ್ಮ ಎರಡು ಶೋಲ್ಡರ್ಸ್ಗಳನ್ನು ಓಪನ್ ಮಾಡ್ಕೊಳ್ಳಿ. ಮೊಂಡಿ ನೇರವಾಗಿರಲಿ. ಊರ್ಧ್ವಾಸನ. ಇಲ್ಲಿಂದ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಹಸ್ತಪಾದಾಸನ. ಸಾಧ್ಯವಾದಷ್ಟು ನಿಮ್ಮ ದೇಹವನ್ನು ಮುಂದ್ಗಡೆ ಸ್ಟ್ರೆಚ್ ಮಾಡ್ತಾ ನಿಮ್ಮ ಎರಡೂ ಕೈಗಳನ್ನು ನೆಲಕ್ಕೆ ಟಚ್ ಮಾಡಿ ನಿಮ್ಮ ಮುಖದ ಭಾಗವನ್ನು ಅಥವಾ ನಿಮ್ಮ ಗದ್ದದ ಭಾಗವನ್ನು ನಿಮ್ಮ ಮೊಂಡಿಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ. ಈ ಆಸನದಲ್ಲಿ ನಿಮ್ಮ ಎರಡೂ ಮೊಣಕಾಲು ನೇರವಾಗಿರಲಿ. ಎರಡೂ ಹಸ್ತ ನಿಮ್ಮ ಪಾದದ ಪಕ್ಕ ಸ್ಪರ್ಶವಾಗ್ತಾ ಇರಲಿ ಭೂಮಿಗೆ. ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಸಾಧ್ಯವಾಗದೇ ಇದ್ದರೆ ನಿಮ್ಮ ಎರಡೂ ಕೈಗಳನ್ನು ನೇರವಾಗಿ ಎಲ್ಲಿ ತನಕ ನಿಮಗೆ ಮೊಂಡಿ ನೇರ ಮಾಡಿ ತಳಗಡೆ ಹೋಗ್ಲಿಕ್ಕಾಗುತ್ತೋ ಅಲ್ಲಿ ತನಕ ಮಾತ್ರ ಹೋಗಿ. ಆದರೆ ಮೊಂಡಿ ನೇರವಾಗಿರಬೇಕು. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ್ನು ಹಿಂದ್ಗಡೆ ತೆಗೆದುಕೊಳ್ಳಿ. ಮುಂದ್ಗಡೆ ನೋಡ್ತಾ ಬನ್ನಿ. ನಿಮ್ಮ ಎಡಗಡೆ ಪಾದವನ್ನು ಎರಡೂ ಹಸ್ತದ ಮಧ್ಯ ಇರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಎಡಗಡೆ ಮೊಂಡಿ ದೇಹದ ಮಧ್ಯಭಾಗ, ಹೃದಯದ ಮಧ್ಯಭಾಗದಲ್ಲಿರಲಿ. ಬಲಗಡೆ ಮೊಂಡಿಯನ್ನು ನೆಲಕ್ಕೆ ಟಚ್ ಮಾಡೋದು ಬೇಡ. ನಿಮ್ಮ ಎರಡೂ ಶೋಲ್ಡರ್ಸನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಸೊಂಟದ ಭಾಗವನ್ನು ತಳಗಡೆ ಇಡಿ, ತಳಗಡೆ ಪ್ರೆಸ್ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎಡಗಾಲನ್ನು ಹಿಂದ್ಗಡೆ ತೆಗೆದುಕೊಳ್ಳಿ. ದ್ವಿಪಾದ ಪ್ರಸರಣಾಸನ. ಏಕಪಾದ ಪ್ರಸರಣಾಸನದಿಂದ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಎಡಗಾಲನ್ನು ಹಿಂದ್ಗಡೆ ತೆಗೆದುಕೊಂಡಿದ್ದೀರಾ. ಇವಾಗ ಸೊಂಟದ ಭಾಗವನ್ನು ಎತ್ತಿ ಮೇಲೆ. ಎಸ್, ಎರಡು ಕಾಲುಗಳನ್ನು ಕುಡಿಸ್ತಾ ಬನ್ನಿ. ಎರಡು ಮುಂಡಿ ನೇರವಾಗಿರಲಿ, ದೃಷ್ಟಿ ನೇರವಾಗಿರಲಿ. ಇಲ್ಲಿ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಮೊಂಡಿಯನ್ನು ನೆಲಕ್ಕೆ ಟಚ್ ಮಾಡಿ. ಎದೆಯ ಭಾಗವನ್ನು ನೆಲಕ್ಕೆ ಟಚ್ ಮಾಡ್ತಾ ಬನ್ನಿ. ಗದ್ದದ ಭಾಗವನ್ನು ನೆಲಕ್ಕೆ ಟಚ್ ಮಾಡ್ತಾ ಬನ್ನಿ. ಅಷ್ಟಾಂಗ ನಮಸ್ಕಾರಾಸನ. ಇಲ್ಲಿಂದ ಉಸಿರನ್ನು ತೆಗೆದುಕೊಳ್ತಾ ಕೋಬ್ರಾ ಭುಜಂಗಾಸನ. ನಿಮ್ಮ ಎರಡು ಮೊಣಕೈಯನ್ನು ಸ್ಟ್ರೇಟ್ ಆಗಿಟ್ಕೊಳ್ಳಿ. ಶೋಲ್ಡರ್ಸನ್ನು ಹಿಂದ್ಗಡೆ ಹಾಕಿ ಪೂರ್ತಿ, ಕತ್ತನ್ನು ಪೂರ್ತಿ ಹಿಂದ್ಗಡೆ ಹಾಕಿ ಗಂಟಲಾದ ಭಾಗವನ್ನು ಸ್ಟ್ರೆಚ್ ಮಾಡ್ತಾ ಬನ್ನಿ. ಉಸಿರಾಟದ ಜೊತೆಗೆ ಮಾಡ್ತಾ ಬನ್ನಿ. ಎರಡು ಕಾಲುಗಳನ್ನು ಕೂಡಿಸಿರಿ. ನಿಮಗೆ ಬೆನ್ನಿನ ನೋವು ಬರ್ತಾ ಇದ್ದರೆ ನಿಮ್ಮ ಎರಡೂ ಟೋಸ್ಗಳನ್ನು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬೆನ್ನಿನ ನೋವು ಬರದೇ ಇದ್ದಲ್ಲಿ ಎರಡೂ ಕಾಲುಗಳನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಎಕ್ಸೇಲ್, ಡೌನ್ ಫೇಸಿಂಗ್ ಡಾಗ್, ಅಧೋಮುಖ ಶ್ವಾನಾಸನ. ಎರಡು ಕೈಗಳನ್ನು ನೇರವಾಗಿಟ್ಕೊಳ್ಳಿ. ಎರಡು ಮೊಂಡಿಯನ್ನು ನೇರವಾಗಿಟ್ಕೊಳ್ಳಿ. ಬೆನ್ನನ್ನು ತಳಗಡೆ ಪ್ರೆಸ್ ಮಾಡ್ತಾ ಇರಿ. ಕತ್ತನ್ನು ಪೂರ್ತಿ ತಳಗಡೆ ಹಾಕಿ ನಿಮ್ಮ ಹಿಮ್ಮಡಿ ಭಾಗವನ್ನು ಭೂಮಿಗೆ ಸ್ಪರ್ಶ ಮಾಡ್ತಾ ಬನ್ನಿ, ಪ್ರೆಸ್ ಮಾಡ್ತಾ ಬನ್ನಿ. ಇಲ್ಲಿಂದ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಎರಡೂ ಹಸ್ತದ ಮಧ್ಯ ಬರಲಿ ಸಾಧ್ಯವಾದಷ್ಟು. ಫೋರ್ಸ್ಫುಲ್ ಆಗಿ ತಗೊಳ್ಳಿ. ಅಲ್ಲಿಂದ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎಡಗಾಲನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವಾಸನ. ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ನಮಸ್ಕಾರ ಸ್ಥಿತಿ. ಇದೇ ರೀತಿ ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ಸ್ಟ್ರಕ್ಷನ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಆಸನಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ.
ಬ್ರೀದಿಂಗನ್ನು ನೆನಪಿನಲ್ಲಿ ಇಟ್ಕೊಂಡು ಎಲ್ಲ ಫಾಲೋ ಮಾಡ್ತಾ ಕಂಟಿನ್ಯೂಸ್ ಆಗಿ ಬಾಡಿ ಮೂಮೆಂಟ್ಸನ್ನು ಮಾಡ್ತಾ ಹೋಗೋಣ. ಇನ್ಹೇಲ್, check your hands up. Exhale, slowly bend forward. Inhale, left leg back. Exhale, right leg back. Drop your knees, chest and chin to the floor. Inhale, cobra. Exhale, down a facing dog. Inhale, left leg front. Exhale, right leg front. Inhale, check your hands up. Exhale, heart center. ವೆರಿ ಗುಡ್. ಉಸಿರಾಟದ ಮೂಲಕ ಕಂಟಿನ್ಯೂ ಮಾಡ್ತಾ ಹೋಗಿ. ಬಾಡಿ ಮೂಮೆಂಟ್ ಸ್ವಲ್ಪ ಕ್ವಿಕ್ ಆಗಿರಲಿ. Inhale, check your hands up. Exhale, slowly bend forward. Inhale, right leg back. Exhale, left leg back. Drop your knees, chest and chin to the floor. Inhale, cobra. Exhale, down a facing dog. Inhale, right leg front. Exhale, left leg front. Inhale, check your hands up. Exhale, heart center. Continue. Inhale, check your hands up. Exhale, bend forward. Inhale, left leg back. Exhale, right leg back. Drop your knees, chest and chin to the floor. Inhale, cobra. Exhale, down a facing dog. Inhale, left leg front. Exhale, right leg front. Inhale, check your hands up. Exhale, heart center. ಈಗ ವೇರಿಯೇಷನ್ ಸೆಟ್ಟಿಗೆ ಹೋಗೋಣ. Inhale, check your hands up. Exhale, bend forward. ಈಗ ಕೈಯನ್ನು ಕಟ್ಟಿ, ಇಲ್ಲಿ ಕೈಯನ್ನು ಕಟ್ಬಿಡಿ, ಪೂರ್ತಿ ತಳಗಡೆ ಬಿಟ್ಬಿಡಿ ನಿಮ್ಮ ಕೈಗಳನ್ನು. ನಾವು 10 ಜರ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. 9 ಸೊಂಟದ ಭಾಗನ ತಳಗಡೆ ಪ್ರೆಸ್ ಮಾಡ್ತಾ ಬನ್ನಿ ಸಾಧ್ಯವಾದಷ್ಟು. 8 7 6 5 4 3 2 1. ಎರಡು ಕೈಗಳನ್ನು ನೆಲಕ್ಕೆ ಪ್ರೆಸ್ ಮಾಡ್ತಾ ಬನ್ನಿ. ಇವಾಗ ಇನ್ಹೇಲ್, ರೈಟ್ ಲೆಗ್ ಬ್ಯಾಕ್. ನಿಮ್ಮ ಬಲಗಾಲನ್ನು ಹಿಂದ್ಗಡೆ ತೆಗೆದುಕೊಳ್ಳಿ. ರೈಟ್ ಫುಟ್ ಫ್ಲಾಟ್. ಓಪನ್ ಯುವರ್ ರೈಟ್ ಹ್ಯಾಂಡ್. ಬೆಂಡ್ ಯುವರ್ ಲೆಫ್ಟ್ ನೀ. ಟರ್ನ್ ಯುವರ್ ಫೇಸ್ ಎಟ್ ಅ ಲೆಫ್ಟ್ ಸೈಡ್. ಕೀಪ್ ಬ್ರೀದಿಂಗ್. ನಿಮ್ಮ ದೇಹವನ್ನು ಮಧ್ಯಭಾಗಕ್ಕೆ ತೆಗೆದುಕೊಂಬನ್ನಿ. ಮುಂದ್ಗಡೆ ಹೋಗೋದು ಬೇಡ ಜಾಸ್ತಿ. ನಿಮ್ಮ ಮೊಂಡಿಯನ್ನು ಬೆಂಡ್ ಮಾಡಿ ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಎಕ್ಸೆಲ್, ಪಾಮ್ಸ್ ಆನ್ ಫ್ಲೋರ್. ಲೆಫ್ಟ್ ಲೆಗ್ ಬ್ಯಾಕ್. ಸೊಂಟವನ್ನು ಎತ್ತಿ ಮೇಲೆ ನಿಧಾನವಾಗಿ ಎರಡು ಕಾಲುಗಳನ್ನು ಕೂಡಿಸ್ತಾ ಬನ್ನಿ. ಎರಡು ಮೊಂಡಿ ನೇರವಾಗಿರಲಿ, ದೃಷ್ಟಿ ನೇರವಾಗಿರಲಿ. ಉಸಿರಾಟವನ್ನು ಚೆನ್ನಾಗಿ ಮಾಡ್ತಾ ಬನ್ನಿ. ಡ್ರಾಪ್ ಯುವರ್ ನೀಸ್, ಚೆಸ್ಟ್ ಆ್ಯಂಡ್ ಚಿನ್ ಟು ದಿ ಫ್ಲೋರ್. ಇನ್ಹೇಲ್, ಕೋಬ್ರಾ. ಎರಡು ಶೋಲ್ಡರ್ಸನ್ನು ಹಿಂದ್ಗಡೆ ಹಾಕಿ. ಬೆನ್ನಿನ ನೋವು ಆಗ್ತಾ ಇದ್ರೆ ಎರಡು ಕಾಲುಗಳನ್ನು ಸ್ವಲ್ಪ ರಿಲೀಸ್ ಮಾಡಿಕೊಂಡು ಸ್ವಲ್ಪ ಅಗಲ, ಶೋಲ್ಡರ್ ಡಿಸ್ಟೆನ್ಸಲ್ಲಿ ಅಗಲ ಇಟ್ಕೊಳ್ಳಿ. ಎಕ್ಸೆಲ್, ಡೌನ್ ಆಫ್ ಫೇಸಿಂಗ್ ಡಾಗ್. ಎರಡು ಕಾಲುಗಳನ್ನು ಕೂಡಿಸಿ ನೀವು ಎಕ್ಸೆಲ್, ಡೌನ್ ಆಫ್ ಫೇಸಿಂಗ್ ಡಾಗ್, ಅದು ಮುಖ ಶ್ವಾನಾಸನಕ್ಕೆ ಬನ್ನಿ. ಮೊದಲೇ ತಿಳಿಸಿದ ಹಾಗೆ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ. ಮೊಂಡಿ ನೇರ, ನಿಮ್ಮ ಎರಡು ಎಲ್ಬು ನೇರವಾಗಿರಲಿ. 6 5 4 3 2 1. ಇನ್ಹೇಲ್, ಲಿಫ್ಟ್ ಯುವರ್ ರೈಟ್ ಲೆಗ್ ಅಪ್. ನಿಧಾನವಾಗಿ ನಿಮ್ಮ ಬಲಗಾಲನ ಮೇಲ್ಗಡೆ ಎತ್ತಿ, ಪೂರ್ತಿ ಸ್ಟ್ರೇಟ್ ಆಗಿ ಎತ್ತಿ. ಎಸ್, ಮುಂಡಿ ನೇರವಾಗಿರಲಿ. ಉಸಿರಾಟ ಚೆನ್ನಾಗಿರಲಿ. ಸಾಧ್ಯವಾದಷ್ಟು ಕತ್ತನ್ನು ತಳಗಡೆ ಹಾಕಿ ಉಸಿರಾಟ ಚೆನ್ನಾಗಿ ಮಾಡ್ತಾ ಬನ್ನಿ. ಹಾಗೆ ಅಲ್ಲಿಂದ ಒಂದು ಬಾರಿ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ ಫೋರ್ಸ್ಫುಲ್ ಆಗಿ ಮುಂದ್ಗಡೆ ತೆಗೆದುಕೊಳ್ಳಿ. ಲೆಫ್ಟ್ ಫುಟ್ ಫ್ಲಾಟ್. ಓಪನ್ ಯುವರ್ ಲೆಫ್ಟ್ ಹ್ಯಾಂಡ್. ಬೆಂಡ್ ಯುವರ್ ರೈಟ್ ನೀ ಸ್ಲೈಟ್ಲಿ. ಪುಷ್ ಯುವರ್ ಹಿಪ್ ಡೌನ್. ಟರ್ನ್ ಯುವರ್ ಫೇಸ್ ಟು ರೈಟ್ ಸೈಡ್. ಸಾಧ್ಯವಾದಷ್ಟು ಮುಂದ್ಗಡೆ ಬಾಗದೇ ಇರಲಿಕ್ಕೆ ಪ್ರಯತ್ನ ಮಾಡಿ. ಹಿಂದ್ಗಡೆ ಬನ್ನಿ. ಎಸ್, ಇಲ್ಲಿಂದ ಪಾಮ್ಸ್ ಆನ್ ಫ್ಲೋರ್.
ಟೇಕ್ ಯುವರ್ ಲೆಫ್ಟ್ ಲೆಗ್ ಫ್ರಂಟ್. ಕೈಯನ್ನು ಕಟ್ಟಿ ಜೊತೆಗೆ ಹೋಗ್ಬಿಡೋಣ. ಇವಾಗ ಕೈಯನ್ನು ಕಟ್ಟಿ ಕಮಾನ್. 10 ಪ್ರೆಸ್ ಮಾಡಿ ತಳಗಡೆ ಪ್ರೆಸ್ ಮಾಡ್ತಾ ಬನ್ನಿ. 9 8 7 6 5 4 3 2 1. ಇನ್ಹೇಲ್, ಚಿಕ್ಕ ಹ್ಯಾಂಡ್ಸ್. ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಧಾನವಾಗಿ ಮೇಲ್ಗಡೆ ಬನ್ನಿ. ಇಲ್ಲಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಹಸ್ತವನ್ನು ಹೃದಯದ ಮಧ್ಯಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಈಗ ಇದೇ ರೀತಿ ನಮ್ಮ ಎಡಗಾಲನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಇನ್ಹೇಲ್, ಚಿಕ್ಕ ಹ್ಯಾಂಡ್ಸ್. ಎರಡು ಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ. ಸೊಂಟವನ್ನು ಮುಂದ್ಗಡೆ ತೆಗೆದುಕೊಳ್ಳಿ. ಶೋಲ್ಡರ್ಸನ್ನು ಹಿಂದ್ಗಡೆ ಹಾಕಿ. ಎಕ್ಸೆಲ್, ಸ್ಲೋಲಿ ಬೆಂಡ್ ಫಾರ್ವರ್ಡ್. ನಿಧಾನವಾಗಿ ಮುಂದ್ಗಡೆ ಬೆಂಡ್ ಆಗ್ತಾ ಬನ್ನಿ. ಎರಡು ಕೈಗಳನ್ನು ಕಟ್ಟಿ ಇವಾಗ ಪೂರ್ತಿ. ನಾವು 10 9 8 7 6 5 4 3 2 1. Relax. Palms on the floor. Take your left leg back. Left foot flat. Open your left hand completely. Turn your face to the right side. Bend your right knee. Hold the posture. ಉಸಿರಾಟ ಚೆನ್ನಾಗಿರಲಿ. ಉಸಿರಾಟ ಮಾಡ್ತಾ ಬನ್ನಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಎರಡು ಕೈಗಳನ್ನು ಪ್ರೆಸ್ ಮಾಡ್ತಾ ಬನ್ನಿ ತಳಗಡೆ. ಎಕ್ಸೆಲ್, ಪಾಮ್ಸ್ ಆನ್ ದ ಫ್ಲೋರ್. ಟೇಕ್ ಯುವರ್ ರೈಟ್ ಲೆಗ್ ಬ್ಯಾಕ್. ಎರಡು ಮಂಡಿಯನ್ನು ನೇರವಾಗಿ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ತಾ ಬನ್ನಿ. ಬೆನ್ನು ನೇರವಾಗಿರಲಿ. ಡ್ರಾಪ್ ಯುವರ್ ನೀಸ್. ಚೆಸ್ಟ್ ಆ್ಯಂಡ್ ಚಿನ್ ಟು ದಿ ಫ್ಲೋರ್. ಇನ್ಹೇಲ್, ಕೋಬ್ರಾ. Exhale, down a facing dog. ಇಲ್ಲಿಂದ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬ್ರೀದ್ ಮಾಡ್ತಾ ಬನ್ನಿ ಚೆನ್ನಾಗಿ. 6 5 4 3 2 1. Inhale, lift your left leg up. ಲೆಫ್ಟ್ ಲೆಗ್ ಅಪ್. ಸ್ಟ್ರೆಚ್ ಮಾಡ್ತಾ ಬನ್ನಿ ಮೇಲ್ಗಡೆ ಪೂರ್ತಿ. ನಿಮ್ಮ ಎರಡು ಮಂಡಿ ನೇರವಾಗಿರಲಿ. 6 5 4 3 2 1. ರಿಲ್ಯಾಕ್ಸ್. ಫೋರ್ಸ್ಫುಲ್ ಆಗಿ ತಗೊಳ್ಳಿ. ಇವಾಗ ನಿಮ್ಮ ಎಡಗಾಲನ ಮುಂದ್ಗಡೆ ತೆಗೆದುಕೊಳ್ಳಿ. ಎರಡು ಹಸ್ತದ ಮಧ್ಯಭಾಗದಲ್ಲಿ ಬಂದುಬಿಡಲಿ ಪೂರ್ತಿ. ವೆರಿ ಗುಡ್. ಈಗ ನಿಮ್ಮ ಬಲಗಾಲನ್ನು ಕಂಪ್ಲೀಟಾಗಿ ಫ್ಲಾಟ್ ಮಾಡ್ಕೊಳ್ಳಿ. ಓಪನ್ ಯುವರ್ ರೈಟ್ ಹ್ಯಾಂಡ್. ಬೆಂಡ್ ಯುವರ್ ಲೆಫ್ಟ್ ನೀ. ನಿಮ್ಮ ಸೊಂಟದ ಭಾಗವನ್ನು, ನಿಮ್ಮ ಬೆನ್ನಿನ ಭಾಗವನ್ನು ಮಧ್ಯಕ್ಕೆ ತೆಗೆದುಕೊಳ್ಳಿ. ಮುಂದ್ಗಡೆ ಬೆಂಡ್ ಆಗಿರುತ್ತೆ. ಎರಡು ಹಸ್ತಗಳು ನೇರವಾಗಿರಲಿ. 6 5 4 3 2 1. ಎಕ್ಸೆಲ್, ಪಾಮ್ಸ್ ಆನ್ ದ ಫ್ಲೋರ್. ನಿಮ್ಮ ಬಲಗಾಲನ ಮುಂದ್ಗಡೆ ತೆಗೆದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ಕೈಯನ್ನು ಕಟ್ಟಿ. ಕೊನೆಯದು ಮಾಡಿ, ಪರವಾಗಿಲ್ಲ. ವೆರಿ ಗುಡ್. ಕಮಾನ್. 10 9 8. ವೆರಿ ಗುಡ್. ಮಂಡಿ ನೇರವಾಗಿರಲಿ. ಬೆನ್ನನ್ನು ಪೂರ್ತಿ ತಳಗಡೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಮೇಲೆ ಹೋಗಬೇಡಿ. ತಳಗಡೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ಕಮಾನ್. 6 5 4 3 2 2 1. ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ತಾ ಬನ್ನಿ. ಟೇಕ್ ಬೋತ್ ಹ್ಯಾಂಡ್ಸ್ ಅಪ್. ಸೊಂಟವನ್ನು ಮುಂದ್ಗಡೆ ಹಾಕಿ ಉಸಿರಾಟ ಚೆನ್ನಾಗಿ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್ ಪೊಸಿಷನ್. ನಿಧಾನವಾಗಿ ನಿಮ್ಮ ಎರಡೂ ಹಸ್ತವನ್ನು ಹೃದಯದ ಮಧ್ಯಭಾಗಕ್ಕೆ ಜಾಯಿನ್ ಮಾಡಿ. ನಮಸ್ಕಾರ ಸ್ಥಿತಿ. ಸೊಂಟದ ಮೇಲೆ ಕೈ ಬಂದುಬಿಡಲಿ. ಇವಾಗ ಕತ್ತನ್ನು ಪೂರ್ತಿ ಹಿಂದ್ಗಡೆ ಹಾಕಿ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಶೋಲ್ಡರ್ಸನ್ನು ಹಿಂದ್ಗಡೆ ಹಾಕಿ, ಎಲ್ಬೂಸನ್ನು ಹಿಂದ್ಗಡೆ ಹಾಕಿ ಉಸಿರಾಟವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ 3 ರಿಂದ 4 ಬಾರಿ. ಉಸಿರಾಟದ ಪ್ರಕ್ರಿಯೆ ನಡೀತಾ ಇರಲಿ. ತದನಂತರದಲ್ಲಿ ಇವಾಗ ನಾವು ಪ್ರಾಣಾಯಾಮಕ್ಕೆ ಹೋಗ್ಬಿಡೋಣ. ನಿಧಾನವಾಗಿ ನಿಮ್ಮ ಮ್ಯಾಟಿನ ಮಧ್ಯಭಾಗದಲ್ಲಿ ಕೂತ್ಕೊಂಡ್ಬಿಡಿ. ಇವಾಗ ಓಕೆ. ಬೆನ್ನು ನೇರವಾಗಿರಲಿ. ಕತ್ತು ನೇರಕ್ಕಿಂತ ಸ್ವಲ್ಪ ತಳಗಡೆ. ಸೂರ್ಯ ನಮಸ್ಕಾರದಿಂದ
ಪ್ರಾಣಾಯಾಮಕ್ಕೆ ಹೋಗುವುದಕ್ಕಿಂತ ಮುನ್ನ, ಅಭ್ಯಾಸ ಮಾಡುವುದಕ್ಕಿಂತ ಮುನ್ನ ನಿಮ್ಮ ಉಸಿರಾಟದ ಕ್ರಿಯೆ ನಿಮ್ಮ ಕಂಟ್ರೋಲಲ್ಲಿರಬೇಕು. ಹೀಗಾಗಿ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಇವಾಗ 5 ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ನಿಮ್ಮ ಹೃದಯದ ಬಡಿತ ಮತ್ತು ಉಸಿರಾಟದ ಕ್ರಿಯೆಯನ್ನು ನಿಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳಿ. ಈಗ ಬೆನ್ನು ನೇರವಾಗಿರಲಿ, ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ. ಈಗ ನಾಸಿಕ ಮುದ್ರೆಯನ್ನು ಹಿಡ್ಕೊಳ್ಳಿ ಕೈಯಿಂದ. ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರೆ, ಪ್ರಾಣ ಮುದ್ರೆ, ಅಪಾನ ವಾಯು ಮುದ್ರೆ, ಅಪಾನ ಮುದ್ರೆನ ನೀವು ಚೇಂಜ್ ಮಾಡ್ತಾ 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 ಹೋಗಬಹುದು. ನಾಸಿಕ ಮುದ್ರೆ ನಿಮ್ಮ ಮುಖದ ಮುಂದ್ಗಡೆ ಹಿಡ್ಕೊಳ್ಳಿ. ಇವಾಗ ನಾಸಿಕ ಮುದ್ರೆಯನ್ನು ಮೊದಲಿಗೆ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ, ನಿಮ್ಮ ಎಡಗಡೆ ನಾಡಿಯನ್ನು ಪೂರ್ತಿ ಕ್ಲೋಸ್ ಮಾಡ್ತಾ ಬನ್ನಿ. ಎಡಗಡೆ ನಾಡಿಯನ್ನು ಪೂರ್ತಿ ಕ್ಲೋಸ್ ಮಾಡಿ ಪೂರ್ತಿ ಬಲಗಡೆ ನಾಡಿಯಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. ಪೂರ್ತಿ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. ಹಾಗೆ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಂಡು ಬಲಗಡೆ ಉಸಿರನ್ನು ಹೊರಗಡೆ ಹಾಕ್ತಾ ಬಂದ ಪ್ರಕ್ರಿಯೆ ನಡೀತಾ ಇರಲಿ. ಮೊದಲಿಗೆ ತಿಳಿಸಿದ ಹಾಗೆ ನಮ್ಮ ಬಲಗಡೆ ಹೊರಳಿಯನ್ನು ನಾವು ಸೂರ್ಯನಾಡಿ ಅಂತ ಹೇಳ್ತೀವಿ, ಎಡಗಡೆ ಹೊರಳಿಯನ್ನು ಚಂದ್ರನಾಡಿ ಅಂತ ಹೇಳ್ತಾ ಬರ್ತಾ ಹೋಗ್ತೀವಿ. ಸೂರ್ಯನಾಡಿಯಲ್ಲಿ ನಾವು ಉಸಿರನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಉಷ್ಣತೆ ಜಾಸ್ತಿ ಆಗ್ತಾ ಬರ್ತಾ ಹೋಗುತ್ತೆ. ಚಂದ್ರನಾಡಿಯಲ್ಲಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕೋದ್ರ ಮೂಲಕ ನಮ್ಮ ದೇಹದ ಉಷ್ಣತೆಯನ್ನು ನಾವು ಕಡಿಮೆ ಮಾಡ್ತಾ ಬರ್ತಾ ಹೋಗ್ತೀವಿ. ನಿಧಾನವಾಗಿ 5 ಬಾರಿ, 5ರಿಂದ 10 ಬಾರಿ ನೀವು ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳೋದು, ಹೊರಗಡೆ ಹಾಕುವ ಪ್ರಕ್ರಿಯೆ ನಡೀತಾ ಇರಲಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಬನ್ನಿ, ಎಕ್ಸೇಲ್ ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಬೇಸಿಗೆ ಸಮಯದಲ್ಲಿ ಚಂದ್ರನಾಡಿಯಲ್ಲಿ ಉಸಿರಾಟ ಮಾಡುವುದನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡು, ನಾವು ಸೂರ್ಯನಾಡಿಯಲ್ಲಿ ಉಸಿರಾಟ ಮಾಡೋದನ್ನು ಕಡಿಮೆ ಇಟ್ಕೊಂಡು ಚಂದ್ರನಾಡಿಯಲ್ಲಿ ಉಸಿರಾಟವನ್ನು ಜಾಸ್ತಿ ಇಟ್ಕೋಬೇಕು. ಈಗ ನಿಧಾನವಾಗಿ ನಿಮ್ಮ ಹೊರಳೆಯನ್ನು ಚೇಂಜ್ ಮಾಡ್ಕೊಳ್ಳಿ. ಅಪೋಸಿಟ್ ಸೈಡ್ ನಿಮ್ಮ ಬಲಗಡೆ ಹೊರಳಿಯನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಕೊಂಡು ಎಡಗಡೆ ಹೊರಳಿಯ ಮುಖಾಂತರ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ದೀರ್ಘ ಉಸಿರಾಟ ಇರಲಿ. ಬೆನ್ನು ನೇರವಾಗಿರಲಿ, ಕತ್ತು ನೇರಕ್ಕಿಂತ ಸ್ವಲ್ಪ ತಳಗಡೆ. ಉಸಿರಾಟ ಚೆನ್ನಾಗಿ ಮಾಡ್ತಾ ಬನ್ನಿ. 10 ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. 10 ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಹಾಕ್ತಾ ಬನ್ನಿ. ಉಸಿರಾಟದ ಕ್ರಿಯೆ ನಡೀತಾ ಇರಲಿ ಚೆನ್ನಾಗಿ. ಬೆನ್ನು ನೇರವಾಗಿರಲಿ.
ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇವಾಗ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಈಗ ತದನಂತರದಲ್ಲಿ ನಿಮ್ಮ ಬಲಗಡೆ ನಾಡಿಯನ್ನು ಪೂರ್ತಿ ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕಿ. ಇವಾಗ ನಿಮ್ಮ ಎಡಗಡೆ ನಾಡಿಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಬಲಗಡೆ ನಾಡಿಯಿಂದ ಉಸಿರನ್ನು ಹೊರಗಡೆ ಹಾಕಿ ಎಡಗಡೆ ನಾಡಿಯನ್ನು ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಎಡಗಡೆ ನಾಡಿಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲಗಡೆ ನಾಡಿಯಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. ಇದೇ ಕಂಟಿನ್ಯೂ ಆಗ್ತಾ ಬರಲಿ. ಇವಾಗ ಎಡಗಡೆ ನಾಡಿಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಬಲಗಡೆ ನಾಡಿಯಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. ಚಂದ್ರ ನಾಡಿಯಿಂದ ಉಸಿರನ್ನು ತೆಗೆದುಕೋಬೇಕು, ಸೂರ್ಯ ನಾಡಿಯಲ್ಲಿ ಉಸಿರನ್ನು ಹೊರಗಡೆ ಹಾಕ್ತಾ ಬರಬೇಕು. 10 ಉಸಿರಾಟಗಳು ನಡೀತಾ ಇರಲಿ. ಉಸಿರಾಟ ಚೆನ್ನಾಗಿರಲಿ, ಬೆನ್ನು ನೇರವಾಗಿರಲಿ, ಕತ್ತು ನೇರಕ್ಕಿಂತ ಸ್ವಲ್ಪ ತಳಗಡೆ. ಈಗ ರಿಲ್ಯಾಕ್ಸ್ ಬಿಟ್ಬಿಡಿ. ಇವಾಗ ನಿಧಾನವಾಗಿ ಕೈಗಳನ್ನು ಕೆಳಗಡೆ ತೆಗೆದುಕೊಳ್ಳಿ, ಬೆನ್ನು ನೇರವಾಗಿರಲಿ. ತದನಂತರದಲ್ಲಿ ಇವಾಗ ಏನು ಮಾಡ್ತಾ ಹೋಗೋಣ ಅಂತಂದರೆ ನಾಡಿ ಶೋಧಕ ಪ್ರಾಣಾಯಾಮಕ್ಕೆ ಹೋಗೋಣ. ನಾಡಿ ಶೋಧಕ ಪ್ರಾಣಾಯಾಮ ಅಂದರೆ ನಿಮ್ಗೆ ಆಲ್ರೆಡಿ ತಿಳಿದ ಹಾಗೆ ಇವಾಗ ನಿಮ್ಮ ದೇಹದಲ್ಲಿರ್ತಕ್ಕಂತಹ 72,000 ನರನಾಡಿಗಳಿಗೆ ಒಂದು ಒಳ್ಳೆ ಶುದ್ಧೀಕರಣವನ್ನು ಕೊಡ್ತಾ ಹೋಗುತ್ತೆ. ಆ ನರಗಳಿಗೆ ಒಂದು ಕೆಲಸ ಮಾಡ್ತಾ ಹೋಗ್ತುತ್ತೆ ಈ ಒಂದು ನಾಡಿ ಶೋಧಕ ಪ್ರಾಣಾಯಾಮ. ಬೆನ್ನು ನೇರವಾಗಿರಲಿ, ನಾಸಿಕ ಮುದ್ರೆ. ಇಲ್ಲಿ ಪ್ರೊಸೀಜರ್ ಹೇಗೆ ಅಂತ ನಿಮ್ಗೆ ಆಲ್ರೆಡಿ ತಿಳಿಸಿದ ಹಾಗೆ ಬಲಗಡೆಯಿಂದ ಪೂರ್ತಿ ಉಸಿರನ್ನು ಹೊರಗಡೆ ಹಾಕ್ತಾ ಬರ್ತಾ ಹೋಗ್ತೀರಾ. ಪೂರ್ತಿ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ, ಪೂರ್ತಿ ಬಲಗಡೆನ ಬಂದ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ. ಎಡಗಡೆಯಿಂದ ಉಸಿರನ್ನು ಪೂರ್ತಿ ಹೊರಗಡೆ ಹಾಕ್ತಾ ಬನ್ನಿ. ಎಡಗಡೆಯಿಂದ ಪೂರ್ತಿ ಉಸಿರನ್ನು ತೆಗೆದುಕೊಳ್ಳಿ. ಇವಾಗ ಎಡಗಡೆಯನ್ನು ಕ್ಲೋಸ್ ಮಾಡಿ, ಬಲಗಡೆಯಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಬನ್ನಿ. ಕಾಂಬಿನೇಷನ್: ಇನ್ಹೇಲ್ ಫ್ರಮ್ ರೈಟ್, ಎಕ್ಸೇಲ್ ಫ್ರಮ್ ಲೆಫ್ಟ್, ಇನ್ಹೇಲ್ ಫ್ರಮ್ ಲೆಫ್ಟ್, ಎಕ್ಸೇಲ್ ಫ್ರಮ್ ರೈಟ್. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕುವ ಕ್ರಿಯೆ ನಡೀತಾ ಇರಲಿ. ದಿನದ ಚಟುವಟಿಕೆಯಲ್ಲಿ ಈ ಒಂದು ಪ್ರಾಣಾಯಾಮವನ್ನು, ದಿನದ ಯೋಗಾಭ್ಯಾಸದಲ್ಲಿ ಈ ಒಂದು ಪ್ರಾಣಾಯಾಮವನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಾಡಿ ಶೋಧಕ ಪ್ರಾಣಾಯಾಮ ಸಾಧ್ಯವಾದಷ್ಟು ಪ್ರತಿನಿತ್ಯ ಅಭ್ಯಾಸದಲ್ಲಿ ನಿಮ್ಮ ಪ್ರಾಣಾಯಾಮದ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಬನ್ನಿ. ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿ ನಡೀತಾ ಇರಲಿ. ಬೆನ್ನು ನೇರವಾಗಿರಲಿ, ಕತ್ತು ನೇರಕ್ಕಿಂತ ಸ್ವಲ್ಪ ತಳಗಡೆ. ಕಣ್ಣನ್ನು ಪೂರ್ತಿಯಾಗಿ ಮುಚ್ಕೊಂಬಿಡಿ. ಇವಾಗ ಕ್ಲೋಸ್ ಯುವರ್ ಐಸ್. ಅತಿ ನಿಧಾನವಾಗಿ, ಅತಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಹಾಕ್ತಾ ಬನ್ನಿ. ಮುದ್ರೆಯ ಕಡೆಗೆ ಗಮನ ಇರಲಿ. ಸಾಧ್ಯವಾದಷ್ಟು ಪ್ರಾಣಾಯಾಮದಲ್ಲಿ ಪ್ರಾಣಮುದ್ರೆ, ಚಿನ್ಮುದ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ, ಅಭ್ಯಾಸ ಮಾಡ್ತಾ ಬನ್ನಿ.
ಬೆನ್ನು ನೇರವಾಗಿರಲಿ, ಕತ್ತು ನೇರಕ್ಕಿಂತ ಸ್ವಲ್ಪ ತಳಗಡೆ. ಮನಸ್ಸಿನಲ್ಲಿ ಯಾವುದೇ ಗೊಂದಲ ಬೇಡ.